ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನ ಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪತಿ. ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಗಿಬಿಟ್ಟರೆ ಹೇಗೆ? ಸಂಸಾರದಲ್ಲಿ ಅವರು ಸಂಸಾರವನ್ನು ಬಿಟ್ಟಂತೆ ಯೋಗವನ್ನು ಶುರು ಮಾಡಿಕೊಂಡು ಮನಸ್ಸಿನಲ್ಲಿ ಹತೋಟಿಯನ್ನು ತರಲಿಕ್ಕೆ ಸಾಧ್ಯವಾಗದೆ ಹೋದರೆ ಇದರಲ್ಲಿ ಈ ಮಾರ್ಗದಲ್ಲಿ ಮುಂದುವರೆದಿದ್ದರಿಂದ ಲೌಕಿಕವನ್ನು ಸಂಪೂರ್ಣವಾಗಿ ಬಿಟ್ಟು ನಿನ್ನನ್ನು ಪಡೆಯದೆ ಲೌಕಿಕದಲ್ಲೂ ಇಲ್ಲದೆ ಇತೋಭ್ರಷ್ಟ ತಥೋಭ್ರಷ್ಟ ಅಂತ ಆಗಿ ಹೋದರೆ ಅವರ ಗತಿ ಏನಾಗುತ್ತೆ ಕೃಷ್ಣ? ಹಾಗೆ ಆಗುವ ಸಾಧ್ಯತೆಗಳಿರುತ್ತಲ್ಲವೇನು? ಯಾಕೆಂದರೆ ಎಲ್ಲರಿಗೂ ಸಮಾಧಿ ಅನ್ನೋದು ಸಂಸಿದ್ಧಿ ಅನ್ನೋದು ಸಿಗೋದಿಲ್ಲ. ಮನಸ್ಸು ನಿಗ್ರಹ ಮಾಡಲಿಕ್ಕೆ ಬಹಳ ಕಷ್ಟ. ನನಗೆ ಎಷ್ಟು ಕಷ್ಟ ಅಂತ ಹೇಳ್ತಾ ಇದ್ದೇನೆ. ಇನ್ನು ಮೇಲೆ ನನ್ನಷ್ಟು ಕೂಡ ಏಕಾಗ್ರತೆ ವಿದ್ಯೆಯನ್ನು ಕಲಿತಿಲ್ದವರಿಗಂತೂ ಇನ್ನೂ ತೊಂದರೆ ಆಗತ್ತೆ. ಇದನ್ನೆಲ್ಲದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ನಾನು ಶಬ್ದವೇದಿ ಇತ್ಯಾದಿಗಳನ್ನೆಲ್ಲ ಕಲ್ತಿದ್ದೀನಿ. ನನಗೆ ಇಂದ್ರಿಯ ನಿಗ್ರಹ ಅನ್ನೋದು ಇದೆ ಅನ್ನೋದು ಜಗಜ್ಜಾಹೀರ ಆಗೋಗಿದೆ. ನನಗೇ ಅಷ್ಟು ಕಷ್ಟ ಅಂತ ಇದ್ದ ಮೇಲೆ ಇನ್ನು ಏನೂ ಮಾಡದವರಿಗೆ ಸಾಮಾನ್ಯ ಅಮಾಯಕರಿಗೆ ಎಷ್ಟು ಕಷ್ಟವಾಗಬಹುದು. ಈಗ ಅವರು ಇದನ್ನು ಶುರು ಮಾಡಿಬಿಟ್ಟರೆ ಸಂಸಾರದಲ್ಲೂ ಇಲ್ಲ, ಆಧ್ಯಾತ್ಮದಲ್ಲೂ ಇಲ್ಲ, ಹಾಗಾಗಿ ಹೋಗ್ತಲ್ವಾ? ಈ ರೀತಿ ನನಗೆ ಸಂಶಯ ಬಂದಿದೆ ಕೃಷ್ಣ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಈ ಸಂಶಯವು ನಮಗೂ ಕೂಡ ಬರುವಂಥದ್ದೇ. ಅದಕ್ಕೆ ಅರ್ಜುನನ ಮೂಲಕ ಕೃಷ್ಣ ಈ ಪ್ರಶ್ನೆಗಳನ್ನು ಕೇಳಿಸಿ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತುವು ಚೈತ್ರ ಮಾಸೆ ಕೃಷ್ಣ ಪಕ್ಷೆ. ಇಂದು 6ನೇ ತಾರೀಖು ಸೋಮವಾರ, ಚತುರ್ಥಿ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರದಲ್ಲಿ ಅಧಿಪತಿ ಶನೇಶ್ವರ, ಚಂದ್ರ ಶನೇಶ್ವರರ ಜೊತೆಗೆ ಇದ್ದಾರೆ. ಇವತ್ತು ಯಾವ್ಯಾವ ಫಲಗಳು ಯಾರ್ಯಾರಿಗೆ ನೋಡೋಣಂತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ಫಲ. ಅಷ್ಟಮದಲ್ಲಿ ಚಂದ್ರ ಮತ್ತು ಶನೇಶ್ವರ ಒಟ್ಟಿಗೆ ಇದ್ದಾರೆ. ಆದರೂ ಕೂಡ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ನಿಮ್ಮ ಭಾವುಕತೆಯಿಂದನೇ ಈ ತೊಂದರೆಗಳು ಸಾಧ್ಯ. ಇಲ್ಲದೆ ಹೋದರೆ ಇವತ್ತು ಉತ್ತಮವಾದಂತಹ ದಿವಸ. ಎಲ್ಲ ವಿಷಯದಲ್ಲೂ ಕೂಡ ನಿಮಗೆ ಬೇಕಾದಂತಹ ಸುಭದ್ರತೆ ಇವತ್ತು ಶನೇಶ್ವರನಿಂದ ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಸಂಸಾರದಲ್ಲಿ ನೆಮ್ಮದಿ, ದಾಂಪತ್ಯ ಮಿತ್ರತ್ವಗಳಲ್ಲಿ ಹಾಗೂ ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಎಲ್ಲದರಲ್ಲೂ ಕೂಡ ನೀವು ಎಣಿಸಿದ್ದೆಲ್ಲವೂ ನಿಮಗೆ ಪ್ರಾಪ್ತಿ, ಅಕ್ಕರೆ ಪ್ರಾಪ್ತಿಯಾಗತ್ತೆ. ಬಿಸ್ನೆಸ್ ಪಾರ್ಟ್ನರ್ಶಿಪ್ಗಳಲ್ಲೂ ಯಶಸ್ಸು. ಮಿಥುನ ರಾಶಿಯವರಿಗೆ ಇವತ್ತು ಉತ್ತಮವಾದಂತಹ ದಿವಸ. ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮುಖ್ಯವಾದಂತಹ ಕೆಲಸಗಳಲ್ಲಿ ಇವತ್ತು ಜಯ ಪ್ರಾಪ್ತಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಯಾರು ಆರ್ಟಿಸ್ಟ್ಗಳು ಇದ್ದೀರಿ, ಸ್ಟೇಜ್ ಮೇಲೆಲ್ಲ ಹೋಗುವಂಥವರು, ನೀವು ಮಾಡಿದಂತಹ ಕೆಲಸಕ್ಕೆ ಕೊನೆಯಲ್ಲಿ ಪ್ರತಿಫಲವನ್ನು ನೀವು ಅಪೇಕ್ಷೆ ಮಾಡಬಹುದೇ ಹೊರತು ನೀವು ಕೆಲಸ ಮಾಡ್ತಾ ಇದ್ದಾಗ ಮೊದಲನೆಯದಾಗಿ ಬೆಳಗ್ಗೆ ಮಧ್ಯಾಹ್ನದ ಒಳಗೆ ನೀವು ಯಾವ ಪ್ರಶಂಸೆಯನ್ನು ಇವತ್ತು ಕೇಳಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ಕಾರ್ಯವು ಮಧ್ಯಾಹ್ನದವರೆಗೂ ಕೂಡ ರೂಪುಗೊಳ್ಳೋದಿಲ್ಲ. ಸಿಂಹರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸ. ತಾಯಿಯ ಆರೋಗ್ಯ, ತಾಯಿಯ ಮನಸ್ಥಿತಿ ಬಗ್ಗೆ ಸ್ವಲ್ಪ ಜಾಸ್ತಿಯೇ ತಲೆ ಕೆಡಿಸ್ಕೋಬೇಕಾಗತ್ತೆ. ಕೋರ್ಟ್ ಮ್ಯಾಟರ್ಗಳು, ಬಿಲ್ಗಳು, ಡಾಕ್ಯುಮೆಂಟೇಷನ್ಗಳು ಇತ್ಯಾದಿಗಳಲ್ಲಿರೋರಿಗಂತೂ ಇವತ್ತು ತುಂಬಾ ಹೆಕ್ಟಿಕ್ ಅಥವಾ ಸ್ಟ್ರೆಸ್ಫುಲ್ ಡೇ ಆಗಿ ಒತ್ತಡಗಳು ಜಾಸ್ತಿಯಾಗಿರುತ್ತೆ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮೊದಲನೆಯದಾಗಿ ಸಹೋದರ ಸಹೋದರಿಯರಿಂದ ಮನಸ್ಸಿಗೆ ಸಂತಸ ಹೆಚ್ಚಾಗತ್ತೆ. ಮತ್ತು ನಿಮ್ಮ ನೆರೆಹೊರೆಯವರು ಕೂಡ ಇವತ್ತು ನಿಮಗೆ ಕೇಳಿದ್ದೆಲ್ಲವನ್ನು ಕೊಡ್ತಾರೆ. ನೆರೆಹೊರೆಯವರೊಂದಿಗೆ ಯಾರನ್ನ ನೀವು ಮಾತಾಡಿಸಲಿಲ್ವೋ ಅಂತಹವರನ್ನು ಕೂಡ ಮಾತನಾಡಿಸಿ ಪರಿಚಯ ಮಾಡಿಕೊಳ್ಳುವಂತಹ ದಿವಸ ಇದಾಗಿರುತ್ತೆ. ತುಲಾ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ಈ ಮೂಲೆ ಸರಿ ಇಲ್ಲ, ಆ ಕೋಣೆ ಸರಿ ಇಲ್ಲ, ಈ ರೀತಿಯಾಗಿ ಮನೆಯನ್ನು ಚೊಕ್ಕ ಮಾಡೋದ್ರಲ್ಲಿ ಇವತ್ತು ನೀವು ಸಂಪೂರ್ಣವಾಗಿ ಲೀನರಾಗಿರ್ತೀರಿ. ಮನೆಯವರಿಗೆಲ್ಲರಿಗೂ ಆಶ್ಚರ್ಯವಾಗುತ್ತೆ, ಇದ್ದಕ್ಕಿದ್ದಂಗೆ ಏನು ಇಷ್ಟೊಂದು ಕ್ಲೀನಿಂಗ್ ಶುರು ಮಾಡಿದ್ದಾರೆ ಅಂತ. ಅದು ಸಂಜೆ ಹೊತ್ತಿಗೆ ಆಗುತ್ತೆ. ಆದರೆ ಬೆಳಗ್ಗೆಯಿಂದ ನೀವು ತುಂಬಾ ಹರಡ್ಕೊಂಡಿರುವಂತಹ ಲೇಜಿನೆಸ್, ಆಲಸ್ಯ ಇವತ್ತು ಇರುವಂತಹ ಸಾಧ್ಯತೆಗಳು ತುಂಬ ಇದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಲಸ್ಯ ತುಂಬಾ ಜಾಸ್ತಿ ಇರುತ್ತೆ. ಏನು ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಮನಸ್ಸಿನಲ್ಲೇನೋ ಸಮಾಧಾನ, ಆನಂದ ಪ್ರಾಪ್ತಿಯಾಗಿರುತ್ತೆ. ಆದರೂ ಕೂಡ ಆಲಸ್ಯ ಇರೋದರಿಂದ ಕೆಲಸಗಳು ಮುಂದುವರಿಯೋದಿಲ್ಲ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಇವತ್ತು ನಿಮಗೆ ಪ್ರಾಪ್ತಿ ಆಗೋದಿಲ್ಲ. ನಿಮ್ಮ ಪರವಾಗಿ ಏನೂ ನಡೆಯೋದಿಲ್ಲ. ಹೇಳೋದು ಕೂಡ ಬೇಡ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ಇವತ್ತು ಲೇಟಾಗಿ ಎದ್ದು ಕೆಲಸಗಳನ್ನು ಗಂಡಾಂತರ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ. ಮಕರ ರಾಶಿಯವರಿಗೆ ಇಂದು ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ. ನಿಮಗೆ ಹೇಗೆ ಬೇಕೋ ಆ ರೀತಿಯಲ್ಲೇ ಎಲ್ಲ ವಿಷಯಗಳು ನಡೀತಾ ಇದೆ ಅನ್ನುವಂತಹ ಮನಸ್ಸಿಗೆ ಒಂದು ಸಮಾಧಾನ ಇರುತ್ತೆ. ಒಂದು ತಿಂಗಳಲ್ಲಿ ಕಾಣದಷ್ಟು ನೆಮ್ಮದಿಯನ್ನು ಇವತ್ತು ಮಿತ್ರರಿಂದ ಸಂತೋಷವಾಗಿ ನೀವು ನೋಡಬಹುದು. ಕುಂಭರಾಶಿಯವರಿಗೆ ಒಂದು ತಿಂಗಳಲ್ಲಿ ಕಾಣದಷ್ಟು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತಾ ಇದೆ, ಹೊಗಳಿಕೆ ಪ್ರಾಪ್ತಿಯಾಗುತ್ತೆ. ಒಂದು ತಿಂಗಳಿಂದ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಇವತ್ತು ನಿಮಗೆ ಹುಮ್ಮಸ್ಸು ಮತ್ತು ನಿಮ್ಮ ಬಾಸ್ಗಳಿಂದ ಮೆಚ್ಚುಗೆ ಪ್ರಾಪ್ತಿಯಾಗುತ್ತೆ.
ಮೀನರಾಶಿಯವರಿಗೆ ಇದು ಉತ್ತಮವಾದಂತಹ ದಿವಸ, ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತೊಂದರೆಗಳೆಲ್ಲ ಬಗೆಹರಿದಿದೆ. ಆದರೂ ಕೂಡ ಏನೋ ಕೆಲವೊಂದು ತುಂಬಾ ನಿಧಾನವಾಗಿ ಹೋಗ್ತಾ ಇದೆ ಅನ್ನುವಂತಹ ಭಾವನೆ ಇರುತ್ತೆ. ಆದರೆ ನಿಮ್ಮ ಮನಸ್ಸು ಬಹಳ ಬೇಗ ಓಡುತ್ತೆ. ಹೀಗಾಗಿ ಕೆಲಸಗಳು ನಿಧಾನವಾದರೂ ಕೂಡ ನೀವು ನಿಮ್ಮ ಮನಸ್ಸಿನಲ್ಲಿ ಅರ್ಧ ಕೆಲಸಗಳನ್ನು ಮುಗಿಸಿಕೊಂಡು ಬಿಟ್ಟಿರ್ತೀರಿ. ಹಾಗಾಗಿ ನೀವು ಎಲ್ಲರಿಗಿಂತ ಬಹಳ 1 ತಿಂಗಳಷ್ಟು ಮುಂದೆನೇ ಇರ್ತೀರಿ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಭಗವಂತನ ಧ್ಯಾನವನ್ನು, ಭಗವದ್ಗೀತಾ ಶ್ಲೋಕಗಳನ್ನು ಶ್ರವಣ, ಪಠಣ, ಮನನ, ಲೇಖನ ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.